ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಹೊಲ್ದ ಹತ್ರ ಕೆಲಸ ಇತ್ತು. ಕೆಲಸಕ್ಕೆ ಅಂತ ಹೊಲ್ದ ಹತ್ರ ಹೋಗಿದ್ವಿ. ಅಲ್ಲಿಂದ ಮನೆಗೆ ಬಂದ ತಕ್ಷಣ ಬಾಗಿಲಿಗೆ ಏನು ಸಿಕ್ಸಿದ್ರು. ನಾನು ಅಂದ್ಕೊಂಡೆ ಇನ್ವಿಟೇಷನ್ ಕಾರ್ಡ್ ಇರಬೇಕು ಅಂತ. ಬಟ್ಟು ಹತ್ರಕ್ಕೆ ಹೋಗಿ ತೆಗೆದು ನೋಡಿದ ಮೇಲೇ ಗೊತ್ತಾಗಿದ್ದು ಅದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಅಂತ. ಸೊ ನಾನು 1 ವೀಕ್ ಮುಂಚೆನೇ ಆ್ಯಡ್ಸೆನ್ಸ್ ಪಿನ್ ಹಂಗೆ ಅಪ್ಲೈ ಮಾಡಿದ್ದೆ. ಸೊ ಅದು ಬಂದಿದೆ. ಬರುವಾಗ ಅವರು ಫೋನ್ ಕೂಡ ಮಾಡಿರಲಿಲ್ಲ. ಕರೆಕ್ಟ್ ಅಡ್ರೆಸ್ ಹಾಕಿರೋದ್ರಿಂದ ಡೈರೆಕ್ಟ್ ಮನೆಗೆ ಬಂದು ಮನೆ ಬಾಗಿಲಿಗೆ ಸಿಕ್ಸೋಗಿದ್ರು. ಸೊ ನಾನು ನನಗೆ ಖುಷಿ ಹೇಳಬೇಕು ಅಂದರೆ ನಿಜ ಅದನ್ನು ಕೈಲಿ ಹಿಡ್ಕೊತಾ ಇದ್ದೀನಿ. ಕೈಯೆಲ್ಲ ಶೇಕ್ ಆಗ್ತಾಯಿದೆ. ಯಾಕಂದರೆ ಅಷ್ಟು ಖುಷಿ ಆಗ್ತಾಯಿದೆ. ಯಾಕಂದರೆ ಮುಂಚೆ ಎಲ್ಲ ₹1 ಖರ್ಚು ಮಾಡಬೇಕು ಅಥವಾ ₹1 ಯಾವ್ದಕ್ಕಾದ್ರೂ ಬೇಕು ಅಂದರೆ ಮುಂಚೆ ಎಲ್ಲ ನಮ್ಮ ಯಜಮಾನ್ರು ಅಥವಾ ಮನೆಯಲ್ಲಿ ಯಾರನ್ನಾದರೂ ಕೇಳಿ ತಗೊಬೇಕು. ಬಟ್ ಇವಾಗ ನನಗೆ ಒಂದು ನಂಬಿಕೆ ಬಂದಿದೆ. ಯಾಕಂದರೆ ನಾನು ಕೂಡ ಒಂದು ಅರ್ನ್ ಮಾಡ್ತೀನಿ, ನಾನು ಕೂಡ ಒಂದು ಸಂಪಾದನೆ ಮಾಡ್ತೀನಿ. ಅದು ಯೂಟ್ಯೂಬ್ನಿಂದ ಮಾಡ್ತೀನಿ. ಮನೆ ಕೆಲಸದ ಜೊತೆ ಇದನ್ನು ಕೂಡ ಮಾಡ್ತಾ ಸಿಕ್ಕಾಪಟ್ಟೆ ಕೆಲಸ ಉಂಟು. ಆ ಕೆಲಸದ ಮಧ್ಯದಲ್ಲೂ ಕೂಡ ನಾನು ಟೈಮ್ ಮಾಡಿಕೊಂಡು ಸಿಕ್ಕಾಗ ಅನ್ನೋಕ್ಕಿಂತ ಟೈಮ್ ಮಾಡಿಕೊಂಡು ನಾನು ಯೂಟ್ಯೂಬ್ನಲ್ಲಿ ಶ್ರಮ ಪಟ್ಟಿದ್ದಕ್ಕೆ ನಂದು ಚಾನಲ್ ಕೂಡ ಮಾನಿಟೈಜೇಷನ್ ಆಯಿತು. ಮಾನಿಟೈಜೇಷನ್ ಆಗಿ 3 ಮಂತ್ಸ್ ನಂತರ ನನಗೆ ಆ್ಯಡ್ಸೆನ್ಸ್ ಪಿನ್ ಕೂಡ ಬಂದಿದೆ. ಸ್ವಲ್ಪ ತುಂಬಾ ಜಾಸ್ತಿ ಗ್ಯಾಪ್ ಕೂಡ ಆಗೋಯಿತು. ಯಾಕಂದರೆ ಮಾನಿಟೈಜೇಷನ್ ಆದಮೇಲೆ ಯಾವ ರೀತಿ ಅರ್ನ್ ಮಾಡೋದು ಅಥವಾ ಅದನ್ನು ಮೆಂಬರ್ಶಿಪ್ ತಗೊಳ್ಳೋದ್ರ ಬಗ್ಗೆ ಯಾವುದ್ರ ಬಗ್ಗೆ ಐಡಿಯಾಸೇ ಇರಲಿಲ್ಲ. ಬಟ್ ಹೋಗ್ತಾ ಸ್ವಲ್ಪನೇ ಅರ್ಥ ಮಾಡ್ಕೊಂಡ ನಂತರ ನಾನು 3 ತಿಂಗಳು ತಗೊಂಡೆ. 3 ಮಂತ್ಸ್ ನಂತರ ನಾನು ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿ 1 ವೀಕ್ನಲ್ಲೇ ನನ್ನ ಮನೆಗೆ ಆ್ಯಡ್ಸೆನ್ಸ್ ಪಿನ್ ಬಂತು ಮನೆಗೆ. ಸೊ ಇವಾಗ ಫೈನಲಿ ನನ್ನ ಕೈನಲ್ಲಿ ಈಗ ಆ್ಯಡ್ಸೆನ್ಸ್ ಪಿನ್ ಕೂಡ ಇದೆ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ಇದೆ. ಸೊ ಇದನ್ನು ಓಪನ್ ಮಾಡುವಂಥ ಟೈಮ್ ಕೂಡ ಬಂದಿದೆ. ಸೊ ಅದನ್ನು ನಾನು ನಿಮ್ಮ ಎದುರುಗಡೆನೇ ಅಂದರೆ ನನ್ನ ವ್ಯೂವರ್ಸ್ಗೆ ತೋರಿಸ್ಬೇಕು. ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿರೋದು ನಾನು ಒಬ್ಬಳೇ ಖುಷಿಪಟ್ಟರೆ ಸಾಲದು. ನನ್ನ ಜೊತೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಕೂಡ ಅರಿವಾಗಬೇಕು, ಅವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇದನ್ನು ತೋರಿಸ್ಕೊಬೇಕಾ ಅಂತ ಎಲ್ಲ ನನಗೆ ಅಷ್ಟು ಖುಷಿ ಆಗ್ತಾಯಿತ್ತು. ಗೊತ್ತಿರುತ್ತೆ ಎಲ್ರಿಗೂ, ಯೂಟ್ಯೂಬರ್ಸ್ ಯಾರೇ ಆದರೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಶಾರ್ಟ್ಸ್ ಅಪ್ಲೋಡ್ ಮಾಡಿರೋಗಿರ್ಬೋದು ಎಲ್ಲನೇ ತುಂಬ ಈಸಿ. ಬಟ್ ಮಾನಿಟೈಜೇಷನ್ ಮಾಡ್ಕೊಳ್ಳೋದು ಕಷ್ಟ. ಆ ಮಾನಿಟೈಜೇಷನಲ್ಲಿ ಅರ್ನಿಂಗ್ ಮಾಡಿ ಈ ಪಿನ್ ಮನೆಗೆ ಬರೋದಂತೂ ಇನ್ನೂ ಕಷ್ಟ. ಸೊ ನಾನು ಅದನ್ನು ಏನಿದೆ ಆ ಮೆಟ್ಲುಗಳು ಏನಿದ್ದಾವೆ ಮಾನಿಟೈಜೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಆ್ಯಡ್ಸೆನ್ಸ್ ಪಿನ್ ಓಪನ್ ಮನೆಗೆ ಬರೋದಾಗಿರ್ಬೋದು, ಸೊ ಇದನ್ನು ನಾನು 2 ಸ್ಟೇಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಟೈಮ್ನಲ್ಲಿ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಇದನ್ನು ಓಪನ್ ಮಾಡಿದ ತಕ್ಷಣ 3 ಭಾಗ ಮಾತ್ರ, 3 ಸೈಡ್ನಲ್ಲಿ ಮಾತ್ರ ಕಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ನೋಡ್ಕೊಂಡು ಕಟ್ ಮಾಡಿ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಮ್ಮ ಸೀಕ್ರೆಟ್ ಕೋಡ್ ಏನಿರುತ್ತೆ ಅದು ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ನಾನು ಓಪನ್ ಮಾಡಿದ ತಕ್ಷಣ ಈ ಸೈಡ್ನಲ್ಲಿ ಸೀಕ್ರೆಟ್ ಕೋಡ್ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ನಾನೆಲ್ಲೋ ಇದನ್ನು ಸ್ಕ್ರ್ಯಾಚ್ ಮಾಡಬೇಕು, ಆಮೇಲೆ ಆ ಸ್ಕ್ರ್ಯಾಚಸ್ ಒಳಗಡೆ ಕಾಣುತ್ತೆ, ಸ್ಕ್ರ್ಯಾಚ್ ಮಾಡಿದ ನಂತರ ಅದ್ರ ಒಳಗಡೆ ಕಾಣುತ್ತೆ ನಂಬರು ಅಂತೆಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಈ ಸೈಡ್ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಅದು ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನಮ್ಮ ಸೀಕ್ರೆಟ್ ಕೋಡ್ 6 ನಂಬರ್ಸಲ್ಲಿರುತ್ತೆ. ಆ ಕೋಡ್ ಈ ಸೈಡ್ ಇದೆ ಅಂತ. ಸೊ ಅದನ್ನು ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಬರೀ ಗೂಗಲ್ ಪಿನ್ ಬಂದಿರೋದ್ರ ಬಗ್ಗೆ, ಅದನ್ನು ಕಟ್ ಮಾಡಿರೋದ್ರ ಬಗ್ಗೆ ಮಾತ್ರ ತಿಳಿಸ್ತಾ ಇದ್ದಾರೆ, ಕೋಡ ತಿಳಿಸ್ಲಿಲ್ಲ ಅಂತ. ಸೊ ಇದು ಸೀಕ್ರೆಟ್ ಕೋಡು. ಇದು ನಾವು ಏನಿರ್ತದೆ ನಾವು ಮಾತ್ರ ಯೂಸ್ ಮಾಡೋ ಅಂಥದ್ದು, ನಾವು ಮಾತ್ರ ಡೀಟೇಲ್ಸ್ ಅಪ್ಲೋಡ್ ಮಾಡಬೇಕು ಅದಕ್ಕೆ. ಹಾಗಾಗಿ ಇದನ್ನು ಸೀಕ್ರೆಟ್ ಕೋಡ್ ಯಾರಿಗೂ ತಿಳಿಸೋ ಹಾಗಿಲ್ಲ. ಫೈನಲಿ ಈ ಆ್ಯಡ್ಸೆನ್ಸ್ ಪಿನ್ ನನಗೆ ಬಂದಿದ್ದಕ್ಕೆ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲರೂ ಗೊತ್ತೇ ಇರುತ್ತೆ. ಯಾಕಂದರೆ ಅವರ ಶ್ರಮ ಎಷ್ಟಿರುತ್ತೆ, ಯೂಟ್ಯೂಬ್ಗೆ ಎಷ್ಟು ಕನಸು ಕಟ್ಟಿರ್ತಾರೆ ಅನ್ನೋದೆಲ್ಲ ನನಗೆ ತುಂಬಾ ಮನವರಿಕೆ ಆಗಿದೆ. ಸೊ ಇದನ್ನು ಕೈನಲ್ಲಿ ಹಿಡ್ಕೊಂಡು ನಾನು ಮಿನಿಮಮ್ ಒಂದು 30 ಮಿನಿಟ್ಸ್ ತನಕ ಯೋಚನೆ ಮಾಡಿದ್ದೀನಿ, ಇದು ಯಾವ ರೀತಿ ಬಂತು, ನನ್ನ ಕೈಲಿ ಇದೆಲ್ಲ ಸಾಧ್ಯನಾ ಅಂತ. ಹೌದು, ಗೃಹಿಣಿಯರಾಗಿ ಮಹಿಳೆಯರು ಮನೆಯಲ್ಲಿ ಇರ್ತಿರಲ್ವ. ಸೊ ಎಲ್ಲರ ಕೈಯಿಂದ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅಂದ್ಕೊತೀನಿ. ಯಾಕಂದರೆ ತುಂಬಾ ಕೆಲಸಗಳ ನಡುವೆನೂ ಕೂಡ ಇದನ್ನು ಟೈಮ್ ಮಾಡಿಕೊಂಡು ನಾನು ಯೂಟ್ಯೂಬ್ ವಿಡಿಯೋಗೆ ಅಪ್ಲೋಡ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದೊಂದು ಖುಷಿ ಆಗ್ತಾಯಿದೆ. ಪ್ಲೀಸ್ ನೀವು ಯಾರಾದರೂ ನ್ಯೂ ಚಾನಲ್ ಓಪನ್ ಮಾಡ್ತಾಯಿದ್ರೆ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬೇಡಿ. ಶ್ರಮ ಬಿಡದೆ
ಕಂಟಿನ್ಯೂ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ.